ಓಂ ಶಾಂತಿ. ಶಿವವಾಣಿ ಚಾನೆಲ್ಗೆ ತಮ್ಗೆಲ್ಲರಿಗೂ ಸುಸ್ವಾಗತ. ಬಾಬಾರವರು ನೀಡುವ ಜ್ಞಾನದ ರತ್ನಗಳು ನಮ್ಮ ಜೀವನವನ್ನು ಸುಂದರಗೊಳಿಸುತ್ತವೆ. ಇಂದಿನ ಮುರಳಿ ಮಂಥನದ ಈ ಅಮೃತ ಘಳಿಗೆಯಲ್ಲಿ ನಾವು ಶಿವತಂದೆಯ ಮಧುರ ಮಾತುಗಳನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳೋಣ. ಬನ್ನಿ, ಇಂದಿನ ಜ್ಞಾನಸಾರವನ್ನು ತಿಳಿಯೋಣ. ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ, ಒಂದು ಹಳೆಯ ಮನೆಯ ಅಟ್ಟದ ಮೇಲೆ ದಶಕಗಳಿಂದ ಧೂಳು ಮತ್ತು ತುಕ್ಕು ಹಿಡಿದು ಬಿದ್ದಿರುವ ಒಂದು ಅದ್ಭುತವಾದ ಕನ್ನಡಿ ಇದೆ. ಆ ಕನ್ನಡಿಯ ಚೌಕಟ್ಟು ಬಹಳ ಸುಂದರವಾಗಿದೆ. ಬಹುಶಃ ಬೆಳ್ಳಿಯದ್ದಿರ್ಬೋದು ಅಥವಾ ಚಿನ್ನದ್ದೇ ಇರ್ಬೋದು. ನಾವು ಪ್ರತಿದಿನ ಆ ಚೌಕಟ್ಟನ್ನ ಎಷ್ಟೇ ಸುಂದರವಾಗಿ ಅಲಂಕರಿಸಿದ್ರೂ, ಎಷ್ಟೇ ಒಳಪು ನೀಡಿದ್ರು, ಆ ಕನ್ನಡಿಯ ಗಾಜಿನ ಮೇಲಿರೋ ದಪ್ಪನೆಯ ತುಕ್ಕು ಹೋಗೋವರೆಗೂ ನಮ್ಮ ಮುಖ ನಮ್ಗೆ ಕಾಣಲ್ಲ ಅಲ್ವಾ? ಎಕ್ಸಾಕ್ಟ್ಲಿ. ಕಲೆ ಸಂಪೂರ್ಣವಾಗಿ ಹೋಗುವವರೆಗೂ ಅದರಲ್ಲಿ ನಮ್ಮ ನೈಜ ಸ್ವರೂಪ ಕಾಣಲು ಸಾಧ್ಯವೇ ಇಲ್ಲ. ನಾವು ಕೇವಲ ಹೊರಗಿನ ಚೌಕಟ್ಟನ್ನೇ ನಮ್ಮ ಅಸ್ತಿತ್ವ ಅಂತ ಭ್ರಮಿಸ್ತಾ ಇರ್ತೀವಿ. ಓಂ ಶಾಂತಿ. ಹೌದು ನೋಡಿ, ಈ ಕನ್ನಡಿಯ ಚೌಕಟ್ಟು ಬೇರೇನೂ ಅಲ್ಲ. ನಾವು ಪ್ರತಿದಿನ ಅಲಂಕರಿಸುವ, ಪೋಷಿಸುವ ನಮ್ಮ ಈ ಭೌತಿಕ ಶರೀರ. ನಿಜ. ಆದ್ರೆ ಆ ಕನ್ನಡಿಯ ಗಾಜು ನಮ್ಮ ನೈಜ ಸ್ವರೂಪವಾದ ಆತ್ಮ. ಜನ್ಮ ಜನ್ಮಾಂತರಗಳಿಂದ ನಾವು ಮಾಡಿಕೊಂಡು ಬಂದಿರೋ ಕರ್ಮಗಳ ಕಲೆ, ವಿಕಾರಗಳ ಧೂಳು ಆ ಆತ್ಮದ ಮೇಲೆ ಒಂಥರ ದಪ್ಪನೆಯ ತುಕ್ಕಿನಂತೆ ಕುಳಿತುಬಿಟ್ಟಿದೆ. ಅಂದ್ರೆ ಆ ನೈಜ ಪ್ರೇಮಮಯೀ ಶಾಂತ ಅಸ್ತಿತ್ವ ನಮಗೇ ಕಾಣ್ತಾ ಇಲ್ಲ. ಖಂಡಿತ. ಇಂದಿನ ಜ್ಞಾನದ ಆಳವಾದ ಚರ್ಚೆಯಲ್ಲಿ ಶಿವಬಾಬಾ ತಿಳಿಸ್ತಾ ಇರೋ ಪ್ರಮುಖ ವಿಷಯವೇ ಈ ಆಂತರಿಕ ಕನ್ನಡಿಯನ್ನ ಶುದ್ಧಗೊಳಿಸೋದ ಬಗ್ಗೆ. ಬಾಬಾ ಹೇಳ್ತಾರೆ, ಕೇವಲ ಮೇಲ್ನೋಟದ ಅರಿವಿನಿಂದಲ್ಲ, ಬದಲಾಗಿ ಯೋಗಾಗ್ನಿಯಿಂದ ಮಾತ್ರ ಈ ತುಕ್ಕು ಕರಗೋಕೆ ಸಾಧ್ಯ ಅಂತ. ಮಧುರ ಮಕ್ಕಳೇ, ಯೋಗದಿಂದಲೇ ಆತ್ಮದಲ್ಲಿರುವ ತುಕ್ಕು ಬಿಟ್ಟು ಹೋಗುತ್ತದೆ, ತಂದೆಯಿಂದ ಪೂರ್ಣ ಆಸ್ತಿಯು ಸಿಗುತ್ತದೆ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಯೋಗ ಬಲವನ್ನು ಹೆಚ್ಚಿಸಿಕೊಳ್ಳಿ. ಇಲ್ಲಿ ಯೋಗಬಲ ಅಂದ್ರೆ ಲೌಕಿಕ ಜಗತ್ತಿನ ಕೇವಲ ದೈಹಿಕ ವ್ಯಾಯಾಮ ಅಲ್ಲ. ಹೌದು, ಜಿಮ್ ಅಥವಾ ಪ್ರಾಣಾಯಾಮ ಅಲ್ಲ ಇದು. ಕರೆಕ್ಟ್. ಇದು ಆತ್ಮವನ್ನ ಆ ಸುಪ್ರೀಂ ಪವರ್ ಹೌಸ್ ಆಗಿರೋ ಪರಮಾತ್ಮನಿಗೆ ಬುದ್ಧಿಯ ಮೂಲಕ ಜೋಡಿಸೋದು. ಈ ನಿರಂತರ ನೆನಪಿನಿಂದ ಆತನ ಅಪಾರ ಪವಿತ್ರತೆಯ ಕಿರಣಗಳು ನಮ್ಮೊಳಗೆ ಹರಿದು ಆತ್ಮದ ಮೇಲಿರುವ ವಿಕಾರಗಳ ತುಕ್ಕು ನಿಧಾನವಾಗಿ ಕರಗೋಕ್ ಶುರುವಾಗುತ್ತೆ. ಆದರೆ ಇಲ್ಲೊಂದು ಗಹನವಾದ ಪ್ರಶ್ನೆ ಬರುತ್ತೆ. ಬಾಬಾ ಮುರಳಿಲಿ ಕೇಳ್ತಾರೆ ಪ್ರಶ್ನೆ, ದೇವಿ ದೇವತೆಗಳ ಕರ್ಮವು ಶ್ರೇಷ್ಠವಾಗಿತ್ತು, ಈಗ ಕರ್ಮ ಭ್ರಷ್ಟವಾಗಿದೆ ಏಕೆ? ಉತ್ತರ, ಏಕೆಂದರೆ ತಮ್ಮ ಅಸಲೀ ಧರ್ಮವನ್ನು ಮರೆತು ಹೋಗಿದ್ದಾರೆ. ಧರ್ಮವನ್ನು ಮರೆತು ಹೋಗಿರುವ ಕಾರಣ ಯಾವುದೇ ಕರ್ಮವನ್ನು ಮಾಡಿದರೂ ಅದು ಭ್ರಷ್ಟವಾಗುತ್ತದೆ. ತಂದೆಯೂ ಈಗ ನಿಮಗೆ ತಮ್ಮ ಸತ್ಯಧರ್ಮದ ಪರಿಚಯವನ್ನು ಕೊಡುತ್ತಾರೆ. ಇದು ಬಹಳ ಆಳವಾದ ಪಾಯಿಂಟ್. ಹೌದು. ನನಗೊಂದು ಡೌಟ್ ಇದೆ ಇಲ್ಲಿ. ಲೌಕಿಕ ಜಗತ್ತಿನಲ್ಲಿ ಧರ್ಮ ಅಂದ್ರೆ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಅಂತ ಭಾವಿಸ್ತಾರೆ. ಅದೇ ಬಾಬಾ ಹೇಳುವ ಈ ಅಸಲೀ ಧರ್ಮಕ್ಕೂ ನಮ್ಮ ದಿನನಿತ್ಯದ ಕರ್ಮ ಭ್ರಷ್ಟವಾಗೋದಕ್ಕೂ ಇರೋ ಆ ಸೂಕ್ಷ್ಮ ಸಂಬಂಧ ಏನು? ನೋಡಿ, ಇದು ಬಹಳ ಸೂಕ್ಷ್ಮವಾದ ಮನಃಶಾಸ್ತ್ರೀಯ ಪ್ರಕ್ರಿಯೆ. ನಾನೊಂದು ಪವಿತ್ರ ಆತ್ಮ ಎಂಬ ದೇಹಿ ಅಭಿಮಾನಿ ಸ್ಥಿತಿಯಿಂದ ಕೆಳಗಿಳಿದ ತಕ್ಷಣ ನಮ್ಮ ಅಸ್ತಿತ್ವವನ್ನ ಈ ದೇಹದೊಂದಿಗೆ, ನಮ್ಮ ಹುದ್ದೆಯೊಂದಿಗೆ ಗುರ್ತಿಸ್ಕೊಳ್ತೀವಿ. ನಾನ್ ಇಂಜಿನಿಯರ್, ನಾನ್ ಮ್ಯಾನೇಜರ್ ಅಂತ. ಹೌದು. ಮತ್ತೆ ನಮ್ಮ ಭೌತಿಕ ಸಂಬಂಧಗಳೊಂದಿಗೆ. ಇದನ್ನೇ ನಾವು ದೇಹಾಭಿಮಾನ ಅನ್ನೋದು. ಈ ದೇಹಾಭಿಮಾನ ಬಂದಾಗ ನಮ್ಮಲ್ಲಿ ತಾನಾಗಿಯೇ ಒಂದು ಅಭದ್ರತೆ, ಅಂದ್ರೆ ಇನ್ಸೆಕ್ಯೂರಿಟಿ ಶುರುವಾಗುತ್ತೆ. ಓಹೋ, ಅಂದ್ರೆ ಭಯ ಶುರುವಾಗುತ್ತೆ. ಖಂಡಿತ. ಈ ಹುದ್ದೆ ಎಲ್ಲಿ ಹೋಗುತ್ತೋ, ಈ ಸಂಬಂಧ ಎಲ್ಲಿ ಮುರಿಯುತ್ತೋ, ಜನ ನನ್ನನ್ನ ಗೌರವಿಸಲ್ವೋ ಅನ್ನೋ ಭಯ. ಆ ಭಯದಿಂದ ಅದನ್ನ ಉಳಿಸ್ಕೊಳ್ಳೋಕೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳೆಂಬ 5 ವಿಕಾರಗಳನ್ನ ನಾವು ಅಸ್ತ್ರವಾಗಿ ಬಳಸೋಕೆ ಶುರು ಮಾಡ್ತೀವಿ. ನಿಜ. ಆಫೀಸ್ನಲ್ಲಿ ಯಾರಾದ್ರೂ ನಮ್ಗಿಂತ ಚೆನ್ನಾಗಿ ಕೆಲಸ ಮಾಡಿದ್ರೆ ನಮ್ಗೆ ಅಸೂಯೆ ಶುರುವಾಗುತ್ತೆ. ಎಕ್ಸಾಕ್ಟ್ಲಿ. ಈ ವಿಕಾರಗಳ ಪ್ರಭಾವದಲ್ಲಿ ಮಾಡೋ ಪ್ರತಿಯೊಂದು ಕರ್ಮವೂ ಸ್ವಾರ್ಥದಿಂದ ಕೂಡಿರುತ್ತೆ. ಅದೇ ಕರ್ಮ ಭ್ರಷ್ಟವಾಗೋದು ಅಂದ್ರೆ ಈ ವಿಕಾರಗಳೇ ಆತ್ಮದ ಮೇಲಿನ ತುಕ್ಕು. ಆದ್ರೆ ಒಂದು ನಿಮಿಷ ಯೋಚನೆ ಮಾಡೋಣ. ಈ ಯೋಗಾಗ್ನಿಯಿಂದ ತುಕ್ಕು ಕರಗಬೇಕು ಅಂದ್ರೆ ಆ ತುಕ್ಕು ಮೊದಲಿಗೆ ಹೇಗೆ ಬಂದು ಕುಳಿತುಕೊಳ್ಳುತ್ತು? ಇದು ನಮ್ಮನ್ನ ನೇರವಾಗಿ 5000 ವರ್ಷಗಳ ಸೃಷ್ಟಿ ನಾಟಕದ ಇತಿಹಾಸ ಮತ್ತು ಭೂಗೋಳದತ್ತ ಕೊಂಡೊಯ್ತಲ್ವಾ? ನಾವು ಸತೋಪ್ರಧಾನ ಸ್ಥಿತಿಯಿಂದ ತಮೋಪ್ರಧಾನ ಸ್ಥಿತಿಗೆ ಬರುವ ಆ 84 ಜನ್ಮಗಳ ಪ್ರಯಾಣವೇ ಈ ತುಕ್ಕು ಹಿಡಿಯುವ ಪ್ರಕ್ರಿಯೆ. ಹೌದು. ಬಾಬಾ ಇದನ್ನ ಬಹಳ ಸ್ಪಷ್ಟವಾಗಿ ವಿವರಿಸ್ತಾರೆ. ಸತ್ಯಯುಗದಲ್ಲಿ ನಮ್ಮದು ಸಂಪೂರ್ಣ ಪವಿತ್ರ ಪ್ರವೃತ್ತಿ ಮಾರ್ಗವಾಗಿತ್ತು. ಅಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಮತ್ತೆ ಆನಂತರ ತ್ರೇತಾಯುಗದಲ್ಲಿ ಸೀತಾರಾಮರ ರಾಜ್ಯ. ಅಲ್ಲಿ ಯಾವುದೇ ಕಲ್ಮಶ ಇರಲಿಲ್ಲ. ಖಂಡಿತ ಇರ್ಲಿಲ್ಲ.
ಅಲ್ಲಿ ಆತ್ಮಗಳು ಸಂಪೂರ್ಣ ಸತೋಪ್ರಧಾನವಾಗಿದ್ವು. ಯಾವುದೇ ವಿಕಾರಗಳ ಸೋಂಕು ಇರ್ಲಿಲ್ಲ. ಆದರೆ ಕಾಲಕ್ರಮೇಣ ಜನನ ಮರಣಗಳ ಚಕ್ರದಲ್ಲಿ ಸುತ್ತುತ್ತಾ ಶರೀರದ ಭ್ರಮೆಯಲ್ಲಿ ಸಿಲುಕಿ ನಾವು ತಮೋಪ್ರಧಾನರಾಗ್ತಾ ಬಂದ್ವಿ. ಆದರೆ ಜಗತ್ತಿನ ಇತಿಹಾಸಕಾರರಿಗೆ ಕೇವಲ ದ್ವಾಪರಯುಗದಿಂದೀಚೆಗಿನ 2-3 ಸಾವಿರ ವರ್ಷಗಳ ಇತಿಹಾಸ ಮಾತ್ರ ತಿಳಿದಿದೆ. ಹೌದು, ಅದಕ್ಕೂ ಹಿಂದಿನದ್ದು ಅವರಿಗೆ ಗೊತ್ತಿಲ್ಲ. ಋಷಿ ಮುನಿಗಳು ಸಹ ಸೃಷ್ಟಿಕರ್ತನ ಬಗ್ಗೆ ನೇತಿ ಅಂದ್ರೆ ಇದಲ್ಲ ಅಂತನೇ ಹೇಳಿದ್ರು. ಆದರೆ ಶಿವಬಾಬಾ ನಮಗೆ ಕರಾರುವಾಗಾಗಿ ಈ 5,000 ವರ್ಷಗಳ ಇತಿಹಾಸ ಮತ್ತು ಭೂಗೋಳದ ಸಂಪೂರ್ಣ ಚಿತ್ರಣವನ್ನ ನೀಡ್ತಾರೆ. ನಿಜ. ಈ ಬ್ರಾಡ್ ಓವರ್ವ್ಯೂ ಅಂದ್ರೆ ಈ ವಿಶಾಲ ದೃಷ್ಟಿಕೋನ ನಮ್ಮ ಜೀವನಕ್ಕೆ ಬಹಳ ಮುಖ್ಯ. ಆದರೆ ನಮ್ಗೀಗ ಈ ಇತಿಹಾಸ ಗೊತ್ತಿದೆ ಅಂತ ಇಟ್ಕೊಳ್ಳೋಣ. ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಹೋರಾಡ್ತಾ ಇರುವಾಗ, ಆಫೀಸ್ನಲ್ಲಿ ಯಾರಾದರೂ ನಮ್ಮೇಲೆ ಕೂಗಾಡ್ತಿರುವಾಗ ಅಥವಾ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳಿರುವಾಗ ಈ 5,000 ವರ್ಷಗಳ ವಿಶಾಲ ದೃಷ್ಟಿಕೋನ ನಮಗೆ ಹೇಗೆ ಸಹಾಯ ಮಾಡುತ್ತೆ? ನಾವು ಆ ಕ್ಷಣದಲ್ಲಿ ನಮ್ಮ ಸ್ಥಿತಿಯನ್ನ ಕಾಪಾಡ್ಕೊಳ್ಳೋದು ಹೇಗೆ? ಬಹಳ ಪ್ರಾಯೋಗಿಕವಾದ ವಿಚಾರ ಇದು. ನೋಡಿ, ನಮ್ಮ ದೃಷ್ಟಿ ಕೇವಲ ಈ ಒಂದು ಜನ್ಮದ ಮೇಲಿದ್ರೆ ಅಥವಾ ಕೇವಲ ಈ ಒಂದು ದಿನದ ಘಟನೆಯ ಮೇಲಿದ್ರೆ ಪ್ರತಿಯೊಂದು ಅಪಮಾನವೂ ಪರ್ವತದಂತೆ ಕಾಣುತ್ತೆ. ಹೌದು, ಜಗತ್ತೇ ಮುಳುಗೋಯ್ತು ಅನ್ನೋ ಥರ ಫೀಲ್ ಆಗತ್ತೆ. ಕರೆಕ್ಟ್. ಆದ್ರೆ ನಾವಿದನ್ನ ಆ 5,000 ವರ್ಷಗಳ ವಿಶಾಲವಾದ ಸೃಷ್ಟಿ ನಾಟಕದ ಅಂದ್ರೆ ಡ್ರಾಮಾದ ಚೌಕಟ್ನಲ್ಲಿ ನೋಡಿದಾಗ ಈ ಕ್ಷಣದ ಘಟನೆ ಕೇವಲ ಒಂದು ಮಿಲಿಸೆಕೆಂಡ್ನ ದೃಶ್ಯ ಅಷ್ಟೇ. ಅರ್ಥ ಆಗ್ತಾ ಇದೆ. ಈ ವಿಶಾಲ ದೃಷ್ಟಿಕೋನ ನಮ್ಮೊಳಗೆ ತಾನಾಗಿಯೇ ಒಂದು ಬೇಹದ್ದಿನ ವೈರಾಗ್ಯವನ್ನ ಹುಟ್ಟಾಕತ್ತೆ. ವೈರಾಗ್ಯ ಅಂದ್ರೆ ಮನೆಮಠ ಬಿಟ್ಟು ಕಾಡಿಗೆ ಹೋಗೋದಾ? ಲೌಕಿಕದಲ್ಲಿ ಹಾಗೆ ಅನ್ಕೊಳ್ತಾರೆ ಅಲ್ವಾ? ಇಲ್ಲವೇ ಇಲ್ಲ. ಬಾಬಾ ಹೇಳೋ ವೈರಾಗ್ಯ ಕಾಡಿಗೆ ಹೋಗೋದಲ್ಲ, ಬದಲಾಗಿ ಸಂಸಾರದಲ್ಲಿದ್ದು ಈ ಹಳೆಯ ತಮೋಪ್ರಧಾನ ಪ್ರಪಂಚದ ನಕಾರಾತ್ಮಕತೆಯಿಂದ ನಮ್ಮ ಬುದ್ಧಿಯನ್ನ ಬೇರ್ಪಡಿಸೋ ಸ್ಥಿತಿ. ನಾವು ಕೇವಲ ಅವಿನಾಶಿ ಪಾತ್ರಧಾರಿಗಳು ಅನ್ನೋ ಸ್ಮೃತಿ ಬಂದಾಗ ಕೋಪ ತಾನಾಗೇ ಕರಗುತ್ತೆ. ವಾವ್! ಅಂದ್ರೆ ಒಂದು ಸಿನಿಮಾದಲ್ಲಿ ವಿಲನ್ ಹೀರೋಗೆ ಹೊಡೆದಾಗ ಹೀರೋ ಪಾತ್ರಧಾರಿ ನಿಜವಾಗಿ ಅಳೋದಿಲ್ಲ, ಯಾಕಂದ್ರೆ ಅದು ಕೇವಲ ಆಕ್ಟಿಂಗ್ ಅಂತ ಅವನಿಗೆ ಗೊತ್ತಿರುತ್ತೆ. ಖಂಡಿತ, ಅದೇ ನೈಜ ವೈರಾಗ್ಯ. ಆ ವಿಶಾಲ ದೃಷ್ಟಿಯೇ ನಮ್ಮ ಅಸ್ತ್ರ. ಇನ್ನೊಂದು ಕುತೂಹಲಕಾರಿ ವಿಷಯ ಏನಂದ್ರೆ ಜಯಂತಿಗಳ ರಹಸ್ಯ. ಶಿವ ಜಯಂತಿಯ ನಂತರವೇ ಗೀತಾ ಜಯಂತಿ ಬರೋದು ಅಂತ ಬಾಬಾ ಹೇಳ್ತಾರೆ. ಹೌದು. ಬುದ್ಧ, ಕ್ರೈಸ್ತ ಮುಂತಾದವರ ಜಯಂತಿಗಳು ಜಗತ್ತಿಗೆ ಗೊತ್ತಿವೆ. ಆದರೆ ಎಲ್ಲದಕ್ಕೂ ಮೂಲನಾದ ಸೃಷ್ಟಿಕರ್ತನ ಆ ಶಿವನ ಜಯಂತಿಯ ನೈಜ ಗುಟ್ಟು ಯಾರಿಗೂ ಗೊತ್ತಿಲ್ಲ. ಜೊತೆಗೆ ಈ 84 ಲಕ್ಷ ಜನ್ಮಗಳೆಂಬ ಮಿಥ್ಯೆಯ ಬಗ್ಗೆಯೂ ಬಾಬಾ ಸ್ಪಷ್ಟಪಡಿಸ್ತಾರೆ. ಖಂಡಿತ. ಶಾಸ್ತ್ರಗಳಲ್ಲಿ ಮನುಷ್ಯನು 84 ಲಕ್ಷ ಯೋನಿಗಳಲ್ಲಿ ಅಂದ್ರೆ ಕೀಟ, ಪ್ರಾಣಿಗಳಾಗಿ ಹುಟ್ಟಬೇಕು ಅನ್ನೋ ದೊಡ್ಡ ಸುಳ್ಳು ಕಥೆ ಸೇರ್ಕೊಂಡಿದೆ. ಹೌದು, ನಾಯಿ, ಬೆಕ್ಕು, ಕಾಗೆ ಆಗಿವಿ ಅನ್ನೋ ಭಯ ಇದೆ ಜನರಿಗೆ. ಅದರಿಂದಾನೇ ಮನುಷ್ಯರಲ್ಲಿ ಒಂದು ಆಳವಾದ ಅಜ್ಞಾನದ ಭಯ ಮನೆ ಮಾಡಿದೆ. 84 ಲಕ್ಷ ಬಾರಿ ಪ್ರಾಣಿಯಾಗಿ ನರಕಯಾತನೆ ಅನುಭವಿಸ್ಬೇಕು ಅನ್ನೋ ಭಯ ಅದು. ಆದ್ರೆ ಬಾಬಾ ಹೇಳುವ ಸತ್ಯ ಏನಂದ್ರೆ, ನಾವು ಮನುಷ್ಯರಾಗಿಯೇ ಗರಿಷ್ಠ 84 ಜನ್ಮಗಳನ್ನ ಮಾತ್ರ ಪಡಿತೀವಿ ಮತ್ತು ಇತರ ಧರ್ಮಸ್ಥಾಪಕರು ಯಾರು ಮಧ್ಯದಲ್ಲಿ ಬರ್ತಾರೋ ಅವ್ರದ್ದು ಕೇವಲ ಬೈಪ್ಲಾಟ್ಗಳು. ಓಹೋ, ಬೈಪ್ಲಾಟ್ಗಳು. ಹೌದು, ಅವರು 84 ಜನ್ಮ ತೆಗೆದುಕೊಳ್ಳುವುದಿಲ್ಲ. ಆದರೆ ನಾವು ನೈಜ 84 ಜನ್ಮಗಳನ್ನ ಪಡೆಯುವ ಆದಿ ಸನಾತನ ಆತ್ಮಗಳು. ಬಾಬಾನೇ ಆ ನಿಜವಾದ ಸದ್ಗುರು ಯಾರೋ ಬಂದು ಈ ಕಲಿಯುಗದ ಅಂತ್ಯದಲ್ಲಿ ಪಾರಸಬುದ್ಧಿಯ ಅಂದ್ರೆ ವಜ್ರಸಮಾನ ಭಾರತವನ್ನ ಮತ್ತೆ ಸ್ಥಾಪನೆ ಮಾಡ್ತಿದ್ದಾರೆ. ಈ ಸೃಷ್ಟಿಚಕ್ರದ ಜೊತೆಗೆ ಬಾಬಾ 3 ಲೋಕಗಳ ಬಗ್ಗೆಯೂ ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಮೂಲವತನ, ಸೂಕ್ಷ್ಮವತನ ಮತ್ತು ಸ್ಥೂಲವತನ. ಅರ್ಧಕಲ್ಪ ರಾಮರಾಜ್ಯವಿದ್ರೆ ಉಳಿದ ಅರ್ಧಕಲ್ಪ ರಾವಣ ರಾಜ್ಯ. ವಾಮಮಾರ್ಗದಿಂದಲೇ ಭಕ್ತಿ ಶುರುವಾಗುತ್ತೆ ಮತ್ತು ನಾವು ಬ್ರಾಹ್ಮಣ, ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣಗಳಾಗಿ ಹೇಗೆ ಕೆಳಗಿಳಿತೀವಿ ಅಂತ ತಿಳಿಸಿದ್ದಾರೆ. ಹೌದು, ಇದು ಪಕ್ಕಾ ಮ್ಯಾಥಮೆಟಿಕ್ಸ್ ತರ. ಆದರೆ ಇದೆಲ್ಲದರ ನಡುವೆ ಅತ್ಯಂತ ಆಳವಾದ ತರ್ಕ ಅಡಗಿರೋದು ಆ ಆತ್ಮದ ಬಿಂದು ಸ್ವರೂಪದ ರಹಸ್ಯದಲ್ಲಿ. ನಿಜ. ಆತ್ಮ ಭೃಕುಟಿಯ ಮಧ್ಯದಲ್ಲಿರುವ ಚಿಕ್ಕ ನಕ್ಷತ್ರ ಅಂದ್ರೆ ಬಿಂದು, ಮತ್ತು ಪರಮಾತ್ಮನು ಸಹ ಬಿಂದು ಸ್ವರೂಪ, ಚೈತನ್ಯ ಬೀಜರೂಪ. ಕೇವಲ ನಾನೊಂದು ಬಿಂದುವು ಅಂತ ತಿಳಿದುಕೊಳ್ಳೋದು ದೇಹಾಭಿಮಾನವನ್ನ ಹೇಗೆ ಅಳಿಸಿ ಹಾಕುತ್ತೆ, ಅಂದ್ರೆ ಮೆಕ್ಯಾನಿಕಲ್ ಆಗಿ ಇದು ಹೇಗೆ ಕೆಲಸ ಮಾಡುತ್ತೆ ನೋಡಿ. ಇದೇ ಜ್ಞಾನದ ಅತೀ ದೊಡ್ಡ ಸೈನ್ಸ್. ನಾವು ನಮ್ಮ ಕಣ್ಣುಗಳಿಂದ ನೋಡುವ ದೊಡ್ಡ ದೊಡ್ಡ ಭೌತಿಕ ವಸ್ತುಗಳನ್ನೇ ಸತ್ಯ ಅಂತ ನಂಬಿದ್ದೀವಿ. ಆದ್ರೆ ಆತ್ಮ ಅನ್ನೋದು ಒಂದು ಸೂಕ್ಷ್ಮ ಬಿಂದು. ಇದನ್ನ ಒಂದು ಕಂಪ್ಯೂಟರ್ ವ್ಯವಸ್ಥೆಗೆ ಹೋಲಿಸಿ ನೋಡೋಣ.
ನಿಮ್ಮ ಲಿಂಗ, ನಿಮ್ಮ ವಯಸ್ಸು, ನಿಮ್ಮ ಹುದ್ದೆ, ಬ್ಯಾಂಕ್ ಬ್ಯಾಲೆನ್ಸ್ ಇವೆಲ್ಲವೂ ಕೇವಲ ಭೌತಿಕ ಹಾರ್ಡ್ವೇರ್. ಹಾರ್ಡ್ವೇರ್. ಆದ್ರೆ ನೀವೆಂಬ ಆ ಬಿಂದು, ಆ ಚಿಕ್ಕ ನಕ್ಷತ್ರ ಇದೆಯಲ್ಲ, ಅದು ಸಾಫ್ಟ್ವೇರ್. ಅದರಲ್ಲಿ 84 ಜನ್ಮಗಳ ಪಾತ್ರ ಅಡಗಿದೆ. ದೇಹಾಭಿಮಾನ ಅಂದ್ರೆ ಆ ಹಾರ್ಡ್ವೇರ್ಗೆ ಅಂಟ್ಕೊಳ್ಳೋದು. ಓಹೋ. ಯಾವಾಗ ನೀವು ನಿಮ್ಮ ಅರಿವನ್ನ ಆ ಬಿಂದುವಿನ ಕಡೆ, ಅಂದ್ರೆ ಆ ನಿರಾಕಾರ ಸಾಫ್ಟ್ವೇರ್ ಕಡೆ ತಿರುಗಿಸ್ತಿರೋ, ಆಗ ಹಾರ್ಡ್ವೇರ್ನ ಸಮಸ್ಯೆಗಳು, ಅವಮಾನಗಳು ಅಂಟ್ಕೊಳ್ಳಕ್ಕೆ ಅಲ್ಲಿ ಯಾವುದೇ ಜಾಗವೇ ಇರೋದಿಲ್ಲ. ತಕ್ಷಣವೇ ಅಹಂಕಾರ ಕರಗುತ್ತೆ. ಎಷ್ಟೊಂದು ಸ್ಪಷ್ಟವಾದ ವಿಶ್ಲೇಷಣೆ. ಹಾರ್ಡ್ವೇರ್ಗೆ ಆಗುವ ಗೀರುಗಳು ಸಾಫ್ಟ್ವೇರ್ನ ಏನು ಮಾಡಲಾರವು. ಅದಕ್ಕಾಗಿಯೇ ಬಾಬಾ ತಮ್ಮನ್ನು ತಾವು ಚೈತನ್ಯ ಬೀಜರೂಪ ಅಂತ ಕರೀತಾರೆ. ಹೌದು. ಮತ್ತು ಅವರ ಮುಖಾಂತರ ನಾವು ಬೆಗರ್ ಟು ಪ್ರಿನ್ಸ್ ಅಂದ್ರೆ ನರನಿಂದ ನಾರಾಯಣ ಆಗುವ ಈ ರಾಜಯೋಗ ಕಲಿತಾ ಇದ್ದೀವಿ. ಈ ಯೋಗಾಗ್ನಿಯಿಂದಲೇ ತುಕ್ಕು ಭಸ್ಮವಾಗೋದು. ಖಂಡಿತ. ಮತ್ತು ಸ್ವರ್ಗದ ಗೇಟನ್ನ ತಂದೆ ತೆರೆದರೆ ರಾವಣ ನರ್ಕದ ಗೇಟ್ ತೆರೆಯುತ್ತಾನೆ. ಹೀಗಿರುವಾಗ ಬಾಬಾ ಒಂದು ಪ್ರಮುಖ ಸೂಚನೆ ನೀಡ್ತಾರೆ. ನಡೆಯುತ್ತಾ ತಿನ್ನುತ್ತಾ ಮನ್ಮನಭವ ಸ್ಥಿತಿಯಲ್ಲಿರಬೇಕು. ಯೋಗ ಬಲದಿಂದ ರಾಜ್ಯಭಾಗ್ಯ ಪಡೆಯುವ ಗುಪ್ತ ಪುರುಷಾರ್ಥ ಮಾಡಬೇಕು ಅಂತ. ಗುಪ್ತ ಪುರುಷಾರ್ಥ. ಆದರೆ ಇಂದಿನ ಫಾಸ್ಟ್ ಪೇಸ್ ಜೀವನದಲ್ಲಿ ಟ್ರಾಫಿಕ್ನಲ್ಲಿ ಓಡಾಡ್ತಾ, ಆಫೀಸ್ನಲ್ಲಿ ಪ್ರೆಸೆಂಟೇಷನ್ ಕೊಡ್ತಾ ಮನ್ಮನಭವ ಸ್ಥಿತಿಯಲ್ಲಿರೋದು ನಿಜಕ್ಕೂ ಸಾಧ್ಯನಾ? ಖಂಡಿತ ಸಾಧ್ಯವಿದೆ. ಮನ್ಮನಾಭವ ಅಂದ್ರೆ ಕಣ್ಣು ಮುಚ್ಕೊಂಡು ಕೈಕಾಲು ಕಟ್ಟಿ ಕುಳಿತುಕೊಳ್ಳೋದಲ್ಲ. ಹೌದು, ಜನ ಹಾಗೆ ಅನ್ಕೊಳ್ತಾರೆ. ಇದು ಪ್ರಜ್ಞೆಯ, ಅಂದ್ರೆ ಕಾನ್ಷಿಯಸ್ನೆಸ್ನ ಆಟ. ಲೌಕಿಕ ಜಗತ್ತಿನಲ್ಲಿ ಒಬ್ಬ ತಾಯಿಗೆ ತನ್ನ ಮಗುವಿನ ಮೇಲೆ ಎಂಥ ಆಳವಾದ ಪ್ರೀತಿ ಇರುತ್ತೆ ಅಂದ್ರೆ, ಅವಳು ಲ್ಯಾಪ್ಟಾಪ್ ಮುಂದೆ ಕುಳಿತು ಅತೀ ಕಷ್ಟಕರವಾದ ಕೆಲಸ ಮಾಡ್ತಾ ಇದ್ರೂ ಬ್ಯಾಕ್ಗ್ರೌಂಡ್ನಲ್ಲಿ ಅವಳ ಮನಸ್ಸು ನನ್ನ ಮಗು ಊಟ ಮಾಡಿರಬಹುದು, ಶಾಲೆಯಿಂದ ಬಂದಿರಬಹುದು ಅಂತ ಯೋಚಿಸ್ತಾ ಇರುತ್ತೆ. ಎಕ್ಸಾಕ್ಟ್ಲಿ. ಆ ಪ್ರೀತಿ ಅವಳನ್ನ ಕಟ್ಟಿ ಹಾಕಿರುತ್ತೆ. ಅದೇ ರೀತಿ ಆತ್ಮಾನುಭೂತಿ ಮತ್ತು ಆ ಪ್ರಿಯತಮ ಪರಮಾತ್ಮನ ಮೇಲಿನ ನೈಜ ಪ್ರೀತಿ ಜಾಗೃತವಾದಾಗ ನಾವು ಕೈಯಿಂದ ಎಷ್ಟೇ ಬ್ಯುಸಿಯಾದ ಕೆಲಸ ಮಾಡ್ತಾ ಇದ್ರೂ ಮನಸ್ಸು ಆತನ ನೆನಪಿನಲ್ಲಿರುತ್ತೆ. ವಾವ್. ನಾನು ಕೇವಲ ನಿಮಿತ್ತ, ಈ ಕರ್ಮವನ್ನ ಪರಮಾತ್ಮನ ಸ್ಮೃತಿಯಲ್ಲಿ ಮಾಡ್ತಾ ಇದ್ದೀನಿ ಅನ್ನೋದೇ ಕರ್ಮಯೋಗ. ಇದೇ ಆ ಗುಪ್ತ ಪುರುಷಾರ್ಥ. ಅಂದ್ರೆ ಆಂತರಿಕ ಸ್ಮೃತಿಯ ಎಳೆ ಕಡ್ದು ಹೋಗಬಾರದು. ಅದಕ್ಕಾಗಿಯೇ ಬಾಬಾ ಇಂದು ಮುರಳಿಯಲ್ಲಿ ಒಂದು ಗಂಭೀರ ಎಚ್ಚರಿಕೆ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರೂ ತಮ್ಮ ಹೃದಯವನ್ನ ಕೇಳ್ಕೊಳ್ಬೇಕು, ನಾನು ಎಲ್ಲಿಯವರೆಗೂ ಪುಣ್ಯಾತ್ಮನಾಗಿದ್ದೇನೆ ಅಂತ. ಹೌದು, ಇದು ಬಹಳ ಆಳವಾದ ಚೆಕ್ಕಿಂಗ್. ಇದು ನಮ್ಮನ್ನ ನಾವೇ ಆಳವಾಗಿ ಪರಿಶೀಲಿಸಿಕೊಳ್ಳುವ, ನಮ್ಮ ತುಕ್ಕನ್ನ ನಾವೇ ನೋಡ್ಕೊಳ್ಳುವ ಪ್ರಕ್ರಿಯೆ. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿಲುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪೂ ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಇಂದಿನ ಧಾರಣೆಗಾಗಿ ಮುಖ್ಯ ಸಾರ. 1ನೇ ಅಂಶ, ಕರ್ಮವನ್ನು ಮಾಡುತ್ತಾ ತಂದೆಯ ನೆನಪಿನಲ್ಲಿದ್ದು ವಿಕರ್ಮಜೀತರಾಗುವುದು. 2ನೇ ಅಂಶ, ದೇಹಾಭಿಮಾನ ಬಿಟ್ಟು ದೇಹಿ ಅಭಿಮಾನಿಯಾಗುವುದು. ಈ 2 ಅಂಶಗಳು ಕೇಳೋಕೆ ಬಹಳ ಸರಳ, ಆದರೆ ಅನ್ವಯಿಸೋಕೆ ತೀವ್ರ ನಿಗಾ ಬೇಕು. ಖಂಡಿತ. ಕೆಲಸದ ಸ್ಥಳದಲ್ಲಿ ಒಂದು ಸಣ್ಣ ಇಮೇಲ್ ಅಥವಾ ಒಂದು ಮಾತು ನಮ್ಮ ದೇಹಿ ಅಭಿಮಾನಿ ಸ್ಥಿತಿಯನ್ನ ಅಲುಗಾಡಿಸಬಹುದು. ವಿಕರ್ಮಜೀತರಾಗೋದು ಅಂದ್ರೆ ಯಾವುದೇ ಹೊಸ ಪಾಪ ಕರ್ಮಗಳನ್ನ ಮಾಡದಿರೋದು. ಉದಾಹರಣೆಗೆ, ಮೀಟಿಂಗ್ನಲ್ಲಿ ಯಾರಾದರೂ ನಮ್ಮನ್ನ ಟೀಕಿಸಿದರೆ ರಕ್ಷಣಾತ್ಮಕವಾಗಿ ಅಂದ್ರೆ ಡಿಫೆನ್ಸಿವ್ ಆಗಿ ಪ್ರತಿಕ್ರಿಯಿಸೋದು, ಕೋಪಗೊಳ್ಳೋದು ಸಹಜ. ಆದರೆ ಅಲ್ಲಿ ನಾವು ನಾನು ಆತ್ಮ, ಅವರು ಆತ್ಮ ಅನ್ನೋ ಸ್ಥಿತಿಗೆ ಬಂದ್ರೆ ರಿಯಾಕ್ಟ್ ಮಾಡೋ ಬದಲು ರೆಸ್ಪಾಂಡ್ ಮಾಡ್ತೀವಿ. ಇದೇ ಧಾರಣೆಯ ನೈಜ ಅನ್ವಯಿಕೆ. ಸರಿ ಹೇಳಿದ್ರಿ. ರಿಯಾಕ್ಟ್ ಮಾಡೋದಕ್ಕೂ ರೆಸ್ಪಾಂಡ್ ಮಾಡೋದಕ್ಕೂ ನಡುವೆ ಇರೋ ಆ ಒಂದು ಸೆಕೆಂಡ್ನ ಗ್ಯಾಪ್ ಇದೆಯಲ್ಲ, ಹೌದು, ಆ ಪಾಸ್. ಆ ಕ್ಷಣದಲ್ಲಿ ತಂದೆಯ ನೆನಪು ತಂದ್ರೆ ಕೋಪ ಅಥವಾ ಅಸೂಯೆಯ ವಿಕರ್ಮ ಸೃಷ್ಟಿಯಾಗೋದಿಲ್ಲ, ಹೊಸ ಪಾಪದ ಖಾತೆ ತೆರೆಯೋದಿಲ್ಲ. ನಿಜ. ಇನ್ನು ಇಂದಿನ ವರದಾನ ಬಹಳ ಶಕ್ತಿಶಾಲಿಯಾಗಿದೆ. ತಮ್ಮ ಬುದ್ಧಿಯೆಂಬ ನೇತ್ರವನ್ನು ಸ್ಪಷ್ಟ ಹಾಗೂ ಸುರಕ್ಷಿತವಾಗಿ ಇಟ್ಟುಕೊಳ್ಳುವಂತಹ ಮಾಸ್ಟರ್ ಜ್ಞಾನಪೂರ್ಣ, ಶಕ್ತಿಪೂರ್ಣ ಭವ ಬಾಬಾ. ಇಲ್ಲಿ ಜ್ಯೋತಿಷಿಯ ಉದಾಹರಣೆ ನೀಡಿದ್ದಾರೆ. ಜ್ಯೋತಿಷಿಯು ಗ್ರಹಗತಿಗಳನ್ನು ನೋಡಿ ಮುಂದೆ ಬರುವ ಆಪತ್ತುಗಳನ್ನು ಮುಂಚಿತವಾಗಿಯೇ ಹೇಗೆ ಅರಿಯುತ್ತಾರೋ ಹಾಗೆ ತಾವು ಮಕ್ಕಳು ಮಾಯೆಯ ಪರೀಕ್ಷೆಗಳನ್ನು ಮುಂಚಿತವಾಗಿಯೇ ಪರಿಶೀಲಿಸ್ತಾ ಗೌರವಾನ್ವಿತವಾಗಿ ತೇರ್ಗಡೆಯಾಗಬೇಕು, ಅಂದ್ರೆ ಪಾಸ್ ವಿತ್ ಆನರ್ ಆಗಬೇಕು ಅಂತಾರೆ. ಬುದ್ಧಿಯ ನೇತ್ರವನ್ನ ಸ್ಪಷ್ಟವಾಗಿಟ್ಕೊಳ್ಳೋದು ಅಂದ್ರೆ ಏನು? ನೋಡಿ, ನಾವು ವಾಹನ ಚಲಾಯಿಸುವಾಗ ಕಾರಿನ ವಿಂಡ್ಶೀಲ್ಡ್ ಮೇಲೆ ಮಂಜು ಅಥವಾ ಧೂಳು ಇದ್ರೆ ಮುಂದಿರೋ ಗುಂಡಿ ಅಥವಾ ತಿರುವು ಕಾಣೋದಿಲ್ಲ. ಹಾ, ಅಪಘಾತ ಖಚಿತ. ಹಾಗೆಯೇ ನಮ್ಮ ಬುದ್ಧಿ ಎಂಬ 3ನೇ ಕಣ್ಣಿನ ಮೇಲೆ ವಿಕಾರಗಳ, ಅತಿಯಾದ ಯೋಚನೆಗಳ ಅಥವಾ ಬೇಡವಾದ ವಿಚಾರಗಳ ಧೂಳು ಇದ್ರೆ ಮುಂದೆ ಬರಲಿರುವ ಮಾಯೆಯ ಪರೀಕ್ಷೆಗಳು ನಮ್ಗೆ ಕಾಣೋದಿಲ್ಲ. ನಾವು ಕುರುಡರಾಗ್ತೀವಿ. ಹೌದು. ಯಾರೋ ಬಂದು ನಮ್ಮನ್ನ ಕೆಣಕಿದಾಗ ನಾವದನ್ನ ಸಾಮಾನ್ಯ ಘಟನೆ ಅಂತ ಭಾವಿಸಿ ಕೋಪ ಮಾಡ್ಕೊಳ್ತೀವಿ. ಅಲ್ಲಿ ನಾವು ಫೇಲ್ ಆಗ್ತೀವಿ.
ಯಾರು ನಿರಂತರ ಯಾದ್ ಮತ್ತು ಶಾಂತಿಯ ಶಕ್ತಿಯಿಂದ ಬುದ್ಧಿಯನ್ನ ಸ್ಪಷ್ಟವಾಗಿ ಇಟ್ಕೊಂಡಿರ್ತಾರೋ ಆ ಮಾಸ್ಟರ್ ಜ್ಞಾನಪೂರ್ಣ ಆತ್ಮಕ್ಕೆ ಮುಂಚಿತವಾಗಿಯೇ ಗೊತ್ತಾಡುತ್ತೆ, ಓಹೋ, ಇಂದು ಈ ವ್ಯಕ್ತಿಯ ಮೂಲಕ ಮಾಯೆ ನನ್ನ ಸಹನಶಕ್ತಿಯನ್ನ ಪರೀಕ್ಷಿಸ್ತಾ ಇದೆ ಅಂತ. ಆಹಾ, ಆ ಎಚ್ಚರಿಕೆ ಇದ್ದಾಗ ನಾವು ಆ ಪರಿಸ್ಥಿತಿಯನ್ನ ನಗುತ್ತಾ ಎದುರಿಸ್ತೀವಿ. ಖಂಡಿತ. ಮುಂಚಿತವಾಗಿಯೇ ಅಪಾಯವನ್ನ ಅರಿಯುವ ಸ್ಪಷ್ಟತೆಯೇ ಮಾಸ್ಟರ್ ಜ್ಞಾನಪೂರ್ಣರ ಲಕ್ಷಣ. ಇನ್ನು ಇಂದಿನ ಸ್ಲೋಗನ್ ನೋಡೋಣ. ಪವಿತ್ರತೆಯೇ ನವೀನತೆಯಾಗಿದೆ ಹಾಗೂ ಜ್ಞಾನದ ಬುನಾದಿಯೂ ಇದೇ ಆಗಿದೆ. ನಾವು ಸಾಮಾನ್ಯವಾಗಿ ಪವಿತ್ರತೆ ಅಂದ್ರೆ ದೈಹಿಕ ಬ್ರಹ್ಮಚರ್ಯ ಅಥವಾ ಕೆಲವು ಕಟ್ಟುನಿಟ್ಟಿನ ನಿಯಮಗಳು ಅಂತ ಮಾತ್ರ ಅಂದ್ಕೊಳ್ತೀವಿ. ಆದ್ರೆ ಬಾಬಾ ಇದನ್ನ ನವೀನತೆ ಅಂದ್ರೆ ನ್ಯೂನೆಸ್ ಅಂತಾರೆ. ಪವಿತ್ರತೆಗೂ ನವೀನತೆಗೂ ಇರೋ ಆಳವಾದ ಮನಃಶಾಸ್ತ್ರೀಯ ನಂಟು ಏನು? ಅಪವಿತ್ರತೆ ಅಂದ್ರೆ ಕೇವಲ ದೈಹಿಕ ವಿಕಾರಗಳಲ್ಲ. ಹಳೆಯ ಕಹಿ ಘಟನೆಗಳು, ನಿನ್ನೆಯ ಕೋಪ, ಹಳೆಯ ದ್ವೇಷಗಳನ್ನ, ಕಮೆಂಟ್ಗಳನ್ನ ಮನಸ್ಸಿನಲ್ಲಿ ತುಂಬಿಟ್ಕೊಳ್ಳೋದು ಕೂಡ ಅಪವಿತ್ರತೆಯೇ. ಓಹೋ, ಹಳೆಯ ಲಗೇಜ್. ಹೌದು. ಇವು ಮನಸ್ಸನ್ನ ಭಾರ ಮಾಡುತ್ತವೆ, ಒಣಗಿಸುತ್ತವೆ, ವಯಸ್ಸಾದಂತೆ ಮಾಡುತ್ತವೆ. ಆದ್ರೆ ಯಾವಾಗ ನಾವು ಆ ಎಲ್ಲಾ ಕಲ್ಮಶಗಳನ್ನ, ನಿನ್ನೆಯ ಭಾರವನ್ನ ಬಿಡ್ತೀವೋ ಆಗ ಮನಸ್ಸು ಸಂಪೂರ್ಣ ಖಾಲಿಯಾಗುತ್ತೆ, ಶುದ್ಧವಾಗುತ್ತೆ. ನಿಜ. ಒಂದು ಚಿಕ್ಕ ಮಗುವಿನ ಮುಖದಲ್ಲಿ ಪ್ರತಿದಿನವೂ ಒಂದು ಫ್ರೆಶ್ನೆಸ್, ನವೀನತೆ ಇರುತ್ತೆ. ಯಾಕಂದ್ರೆ ಅದರ ಮನಸ್ಸಿನಲ್ಲಿ ನಿನ್ನೆಯ ಕಲ್ಮಶಗಳಿಲ್ಲ. ಅದೇ ರೀತಿ ಪವಿತ್ರತೆಯು ನಮ್ಮ ಆಲೋಚನೆಗಳಿಗೆ ಪ್ರತಿದಿನ ಹೊಸ ಜನ್ಮ ನೀಡುತ್ತೆ. ಈ ಶುದ್ಧತೆಯೇ ಜ್ಞಾನವು ನಮ್ಮೊಳಗೆ ಇಳಿಯಲು ಭದ್ರವಾದ ಬುನಾದಿ. ನಿನ್ನೆಯ ಕಲ್ಮಶಗಳಿಲ್ಲದ ಮನಸ್ಸೇ ನವೀನತೆ. ಅದ್ಭುತ. ಕೊನೆಯದಾಗಿ ಇಂದಿನ ಅವ್ಯಕ್ತ ಸೂಚನೆ. ಬಾಬಾ ತಿಳಿಸ್ತಾರೆ, ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ ಅಂತಾರೆ. ಜೊತೆಗೆ ಮನಸಾದಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿ ಇರಲಿ ಅಂತಾರೆ. ಇಲ್ಲೊಂದು ವಿರೋಧಾಭಾಸ ಕಾಣುತ್ತೆ. ಸಾಮಾನ್ಯವಾಗಿ ವೈರಾಗ್ಯವಿದ್ದವರು ಜಗತ್ತಿನ ಬಗ್ಗೆ ಒರಟಾಗಿರ್ತಾರೆ, ಯಾರೊಂದಿಗೂ ಬೆರೆಯೋದಿಲ್ಲ ಅನ್ನೋ ಕಲ್ಪನೆ ಇದೆ. ಆದರೆ ವೈರಾಗ್ಯವಿದ್ದಾಗ ಮಧುರತೆ ಮತ್ತು ನಮ್ರತೆ ಹೇಗೆ ಸಾಧ್ಯ? ಇವು ನಮ್ಮನ್ನ ವಿಶ್ವಕಲ್ಯಾಣಕಾರಿಯನ್ನಾಗಿ ಹೇಗೆ ಮಾಡ್ತವೆ? ಬಹಳ ಆಳವಾದ ಪ್ರಶ್ನೆ ಇದು. ಲೌಕಿಕ ವೈರಾಗ್ಯ ಅಂದ್ರೆ ಸಂಬಂಧಗಳನ್ನ ಕಡಿದುಕೊಂಡು ಜನರಿಂದ ದೂರ ಓಡಿ ಹೋಗಿ ಒರಟಾಗಿ ವರ್ತಿಸೋದು. ಹೌದು, ಕಾಶಿಗೆ ಹೋಗೋದು. ಆದ್ರೆ ಬಾಬಾ ಹೇಳೋ ಬೇಹದ್ದಿನ ವೈರಾಗ್ಯ ಅಂದ್ರೆ ಹಳೆಯ ಪ್ರಪಂಚದ ನಕಾರಾತ್ಮಕತೆ, ಭೌತಿಕ ಆಕರ್ಷಣೆಗಳ ಬಗ್ಗೆ ಆಸಕ್ತಿ ಇಲ್ಲದಿರೋದು, ಆದ್ರೆ ಪ್ರತಿಯೊಂದು ಆತ್ಮದ ಬಗ್ಗೆ ಅಪಾರವಾದ ಕರುಣೆ ಹೊಂದಿರೋದು. ವಾವ್! ನಮಗೆ ಈ ಹಾರ್ಡ್ವೇರ್ನ ಅಂದ್ರೆ ಶರೀರದ ಮೇಲೆ ಆಸಕ್ತಿ ಇಲ್ಲದಿರಬಹುದು, ಆದರೆ ಆ ಒಳಗಿರುವ ಸಾಫ್ಟ್ವೇರ್, ಆ ಆತ್ಮ ತಾಪತ್ರಯದಲ್ಲಿದೆ, ವಿಕಾರಗಳಲ್ಲಿ ಸಿಲುಕಿದೆ ಅನ್ನೋ ಕರುಣೆ ಇದ್ದಾಗ್ಲೇ ನಮ್ಮ ನಡವಳಿಕೆಯಲ್ಲಿ ನೈಜ ಮಧುರತೆ ಮತ್ತು ನಮ್ರತೆ ಬರುತ್ತೆ. ಹಣ್ಣು ಬಿಟ್ಟ ಮರ ಯಾವಾಗ್ಲೂ ಬಗ್ಗಿರುತ್ತೆ. ಖಂಡಿತ. ಈ ಎರಡೂ ಗುಣಗಳಿದ್ದಾಗ ಮಾತ್ರ ಇತರ ಆತ್ಮಗಳು ನಮ್ಮಿಂದ ಪ್ರಭಾವಿತರಾಗಿ ಈ ದಿವ್ಯ ಜ್ಞಾನವನ್ನ ಸ್ವೀಕರಿಸ್ತಾರೆ. ಕೇವಲ ಅಹಂಕಾರದಿಂದ ನನಗೆಲ್ಲ ಗೊತ್ತು ಅಂತ ಜ್ಞಾನ ಹೇಳಿದ್ರೆ ಯಾರೂ ಕೇಳೋದಿಲ್ಲ. ಮಧುರತೆ, ನಮ್ರತೆ ಮತ್ತು ವೈರಾಗ್ಯದ ಈ ಸಮಾಗಮವೇ ನಿಜವಾದ ವಿಶ್ವ ಕಲ್ಯಾಣಕಾರಿಯ ಲಕ್ಷಣ. ಈ ಗಹನವಾದ ಜ್ಞಾನದ ಬಿಂದುಗಳನ್ನ ನಮ್ಮ ಅಂತರಂಗದಲ್ಲಿ ಇಳಿಸಲು ನಾವೆಲ್ಲರೂ ಒಂದು ಚಿಕ್ಕ, ಪ್ರಶಾಂತವಾದ ಧ್ಯಾನದ ಅಭ್ಯಾಸವನ್ನ ಮಾಡೋಣ. ನಮ್ಮ ವೇಗವನ್ನ ಸಂಪೂರ್ಣವಾಗಿ ತಗ್ಗಿಸೋಣ. ಹೌದು. ಈಗ ನಿಮ್ಮೆಲ್ಲ ಹೊರಗಿನ ಯೋಚನೆಗಳನ್ನ ಸಂಪೂರ್ಣವಾಗಿ ಬಿಟ್ಬಿಡಿ. ನಿಮ್ಮ ಗಮನವನ್ನ ನಿಮ್ಮ ಭ್ರೂಕುಟಿಯ ಮಧ್ಯಭಾಗಕ್ಕೆ ತನ್ನಿ. ಅಲ್ಲಿ ಬೆಳಗುತ್ತಿರುವ ಒಂದು ಪ್ರಕಾಶಮಾನವಾದ, ದಿವ್ಯವಾದ ನಕ್ಷತ್ರವನ್ನ ಅನುಭೂತಿ ಮಾಡಿ. ಆ ಬಿಂದು, ಆ ನಕ್ಷತ್ರವೇ ನಾನು. ನಾನು ಒಂದು ಪವಿತ್ರ ಆತ್ಮ. ನಾನು ಈ ಶರೀರವಲ್ಲ, ನಾನು ಚೈತನ್ಯ ಶಕ್ತಿ. ಚೈತನ್ಯ ಶಕ್ತಿ. ಮೇಲಿನಿಂದ, ಪರಮಧಾಮದಿಂದ ಶಿವಬಾಬಾನ ಪವಿತ್ರತೆಯ, ಶಾಂತಿಯ ಕಿರಣಗಳು ನೇರವಾಗಿ ನನ್ನ ಮೇಲೆ ಸುರಿತಾ ಇವೆ. ಈ ಯೋಗಾಗ್ನಿಯಿಂದ ಜನ್ಮ ಜನ್ಮಾಂತರಗಳಿಂದ ನನ್ನ ಮೇಲಿರುವ ವಿಕಾರಗಳ, ದೇಹಾಭಿಮಾನದ ತುಕ್ಕು ಸಂಪೂರ್ಣವಾಗಿ ಭಸ್ಮವಾಗಿ ಹೋಗ್ತಾ ಇದೆ. ಭಸ್ಮವಾಗ್ತಾ ಇದೆ. ನನ್ನ ಆತ್ಮವು ಈಗ ಸಂಪೂರ್ಣ ಸ್ವಚ್ಛವಾಗಿ, ಪಾರಸಬುದ್ಧಿಯಾಗಿ ಹೊಳೆಯುತ್ತಾ ಇದೆ. ಬಾಬಾರವರ ವರದಾನದ ಶಕ್ತಿ ನನ್ನೊಳಗೆ ಪ್ರವೇಶಿಸುತ್ತಾ ಇದೆ. ನಾನು ಮಾಸ್ಟರ್ ಜ್ಞಾನಪೂರ್ಣ, ಶಕ್ತಿಪೂರ್ಣ ಆತ್ಮ. ಮುಂದೆ ಬರುವ ಮಾಯೆಯ ಪ್ರತಿಯೊಂದು ಪರೀಕ್ಷೆಯನ್ನ ನಾನು ಶಾಂತಿನಿಂದ ನಗುತ್ತಾ ಎದುರಿಸುವೆ. ಪವಿತ್ರತೆಯ ನವೀನತೆಯು ನನ್ನ ಪ್ರತಿ ಆಲೋಚನೆಯಲ್ಲಿ, ಪ್ರತಿ ಉಸಿರಿನಲ್ಲಿ ಹರಿತಾ ಇದೆ. ಪವಿತ್ರತೆಯೇ ನವೀನತೆ, ಇದೇ ನನ್ನ ಸ್ವಾಮಾನ. ನನ್ನ ನಡವಳಿಕೆಯಲ್ಲಿ ಮಧುರತೆ ಮತ್ತು ನಮ್ರತೆ ಸಹಜವಾಗಿದೆ. ನಾನು ವಿಶ್ವ ಕಲ್ಯಾಣಕಾರಿ ಆತ್ಮ. ಈ ಶಾಂತಿಯ ಅನುಭೂತಿಯಲ್ಲಿಯೇ ಇಡೀ ದಿನವನ್ನ ಕಳೆಯೋಣ.
ಓಂ ಶಾಂತಿ. ಓಂ ಶಾಂತಿ. ನೆನಪಿದೆಯಾ, ನಾವು ಚರ್ಚೆಯ ಆರಂಭದಲ್ಲಿ ಆ ಹಳೆಯ ತುಕ್ಕು ಹಿಡಿದ ಕನ್ನಡಿಯ ಬಗ್ಗೆ ಮಾತಾಡಿದ್ವಿ. ನಾವು ಎದುರಿಸುವ ಪ್ರತಿಯೊಂದು ಸವಾಲನ್ನ, ನಮ್ಮ ದಿನನಿತ್ಯದ ಬದುಕಿನಲ್ಲಿ ಬರುವ ಪ್ರತಿಯೊಂದು ಪ್ರತಿಕೂಲ ಘಟನೆಯನ್ನ ಆ ಯೋಗಾಗ್ನಿಯಿಂದ ನಮ್ಮ ಆಂತರಿಕ ಕನ್ನಡಿಯ ಮೇಲಿನ ತುಕ್ಕನ ಉಜ್ಜಿ ತೆಗೆಯುವ ಒಂದು ಸುವರ್ಣ ಅವಕಾಶವನ್ನಾಗಿ ಬಳಸ್ಕೊಳ್ಳೋಣ. ಖಂಡಿತ. ನಮ್ಮ ಶರೀರವೆಂಬ ಚೌಕಟ್ಟನ್ನಲ್ಲ, ನಮ್ಮ ಆತ್ಮವೆಂಬ ಆಂತರಿಕ ಕನ್ನಡಿಯನ್ನೇ ಹೊಳೆಯುವಂತೆ ಮಾಡೋಣ. ಆಗ ನಾವು ಮಾತ್ರವಲ್ಲ, ನಮ್ಮನ್ನು ನೋಡುವ ಇಡೀ ಜಗತ್ತು ನಮ್ಮಲ್ಲಿ ಆ ಪರಮಾತ್ಮನ ಶಾಂತಿಯನ್ನ ಕಾಣುತ್ತೆ. ಬಾಬಾರವರ ಮಧುರ ನೆನಪಿನಲ್ಲಿ, ನಿರಂತರ ಯಾದನಲ್ಲಿ ಇಂದಿನ ದಿನ ಅತ್ಯಂತ ಸುಂದರವಾಗಿರಲಿ. ಇಂದಿನ ಈ ಮುರಳಿ ಮಂಥನ ನಿಮ್ಮ ಆತ್ಮಕ್ಕೆ ತೃಪ್ತಿ ನೀಡಿದೆ ಎಂದು ಭಾವಿಸುತ್ತೇವೆ. ನೆನಪಿಡಿ, ಜ್ಞಾನದ ಮಂಥನವು ನಮ್ಮ ಜೀವನದ ಕತ್ತಲೆಯನ್ನು ದೂರ ಮಾಡುತ್ತದೆ. ಇಂತಹ ಪವಿತ್ರವಾದ ವಿಚಾರಗಳನ್ನು ನಿಮ್ಮ ಜೀವನದ ಭಾಗವಾಗಿಸಿಕೊಳ್ಳಿ. ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಜ್ಞಾನದ ಈ ದೀಪವನ್ನು ಎಲ್ಲರಿಗೂ ತಲುಪಿಸಲು ಶೇರ್ ಮಾಡಿ. ಪ್ರತಿದಿನ ಬಾಬಾರವರ ಮುರಳಿಯ ಸಾರವನ್ನು ಆಲಿಸಲು ನಮ್ಮ ಶಿವವಾಣಿ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಮನಸ್ಸು ಸದಾ ಶಾಂತವಾಗಿರಲಿ. ಬಾಬಾರವರ ನೆನಪು ಸದಾ ಜೊತೆಗಿರಲಿ. ಓಂ ಶಾಂತಿ.